ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಗಾಯ್ಸ್, ಫೈನಲಿ ಲೇ ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಯಾವ್ದು ಅದು ಫೋಟೋ? ಇನ್ನು ಬಂದಿಲ್ಲ. ಫೋಟೋ ಯಾವುದು? ಹರಿಶ್ಚಂದ್ರ ಘಾಟ್. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ನಾವಿವಾಗ ಫೈನಲ್ ಆಗಿ ಹರಿಶ್ಚಂದ್ರಗಢ ಫೋರ್ಟ್ನ ರೀಚ್ ಆಗಿದ್ದೀವಿ. ನಮ್ಮ ಬೈಕ್ನ ಸೈಡ್ ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲಿಂದ ನಮ್ಮ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಒಂದು ನಮಸ್ಕಾರ ಹಾಕ್ಕೊಂಡು ಟ್ರಕ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಎಲ್ಲ ಒಳ್ಳೇದಾಗಲಪ್ಪ ದೇವ್ರೆ, ಅದೇ ತೊಂದರೆ ಆಗದಿರ್ದಂಗೆ ಹೋಗಿ ಬಂದರೆ ಸಾಕು. ಸೊ ಇಲ್ಲಿಂದ ನಮ್ಮ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟಿ ಇದೆ ಅಂತ ಹೇಳಿದರು. ಆಮೇಲೆ ಹೋಗ್ತಾ ಹೋಗ್ತಾ ನಾರ್ಮಲ್ ಆಗುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ಹೋಗೋಕೆ 1-2 ಅವರ್ ಆಗುತ್ತೆ ಅಂತ ಹೇಳಿದರು. ಸೊ ಆರಾಮಾಗಿ ಹೋಗಿ ಬರೋಣ ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡುವ. ಸೊ ಗೈಸ್, ಮಸ್ಲಂಜೆ ಘಾಟ್ ರೋಡ್ ರೈಡ್ನ ಮುಗಿಸ್ಕೊಂಡು ಇವಾಗ ಯಾವುದಿದ್ದು ಹರಿಶ್ಚಂದ್ರಗಢ ಫೋರ್ಟ್ ನೋಡ್ಲಿಕ್ಕೆ ಬಂದಿದ್ದೀವಿ. ಇವಾಗ ಆಲ್ರೆಡಿ 1 ಕಿಲೋಮೀಟರ್ ಟ್ರಕ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ 60 ಡಿಗ್ರಿ ಇಂಗ್ಲೇನ್ ಇದೆ, ಹಾಕ್ಕೊಂಡು ಬರೋ ಅಷ್ಟಲ್ಲಿ ಪಿಕ್ಚರ್ ಬಿಟ್ಟಾಯ್ತು. ಸೊ ಗಾಯ್ಸ್, ಟ್ರಕ್ ಫುಲ್ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿದೆ, ಸಖತ್ತಾಗಿದೆ. ಇಲ್ಲಿಂದ ವ್ಯೂ ನೋಡಿ ಏನು ಸಖತ್ತಾಗಿ ಕಾಣಿಸುತ್ತೆ. ಕೆಳಗಡೆ ಈ ಸೈಡ್ ಒಂದು ಫಾಲ್ಸ್ ಇದೆ, ಅದೇ ಫಾಲ್ಸ್ ವಾಟ್ರಲ್ಲಿ ಹೋಗ್ತಾ ಇರೋದು ನೋಡ್ರಿ. ಬೆಟ್ಟದ ಪಕ್ಕ ಅಲ್ಲಿಂದ ಹಿಂಗೆ ಪೂರ್ತಿ ದಾರಿ ಮಾಡಿದ್ದಾರೆ ಟ್ರಕ್ ಮಾಡ್ಕೊಂಬರೋಕ್ಕೆ. ಅಲ್ಲಿಂದ ಹಿಂಗೆ ಕಂಟಿನ್ಯೂಸ್ ಹಿಂಗೆ ಇದೆ. ಸಖತ್ ಕ್ರೇಜಿಯಾಗಿದೆ ಟ್ರಕ್. ನಮ್ಮ ಹುಡುಗ ಅಲ್ಲೊಂದು ಶಾಪ್ ಕಾಣಿಸುತ್ತಲ್ವ ಚಿಕ್ಕದು, ಅಲ್ಲಿ ಕೂತಿದ್ದಾನೆ. ಫುಲ್ ಟೈರ್ಡ್ ಆಗಿಬಿಟ್ಟವನೆ ಹುಡುಗ ಪಾಪ ಟ್ರಕ್ ಮಾಡೋಕ್ಕೆ. ಸ್ವಲ್ಪ ಸುಧಾರಿಸ್ಕೊಂಡು ನೀರು ಕುಡ್ಕೊಂಡು ಬರ್ತಾನೆ. ಇದು ಫಾಲ್ಸ್ ನೋಡಿ, ಅಲ್ಲಿಂದ ಕೆಳಗಡೆ ಡ್ರಾಪ್ ಎಷ್ಟು ಚೆನ್ನಾಗಿ ಬೀಳುತ್ತೆ ಮೇಲಿಂದ. ಒಂಥರ ವೈಟ್ ಲೈನ್ ಥರ ಸ್ಲೋ ಮೋಷನಲ್ಲಿ ಏನು ಸಖತ್ತಾಗಿ ಕಾಣಿಸ್ತಿದೆ ಅದು. ಸೊ ಗಾಯ್ಸ್, ಅಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಬಂದೆ. ಫಾಲ್ಸು ಸ್ವಲ್ಪನೇ ಕಾಣಿಸ್ತಿದೆ, ಫುಲ್ ಕಾಣಿಸ್ತಿಲ್ಲ, ಅರ್ಧ ಅಷ್ಟೇ ಕಾಣಿಸ್ತಿದೆ. ಟಾಪಿಂದ ಬೀಳೋದಷ್ಟೇ ಸ್ವಲ್ಪ ಕಾಣಿಸ್ತಿದೆ, ಕೆಳಗಡೆ ಬೀಳೋದಂದ್ರೆ ಏನೋ ಕಾಣಿಸ್ತಾನೆ ಇಲ್ಲ. ಏನು ಸಖತ್ತಾಗಿದೆ ಗುರು ಇದು. ಫುಲ್ಲು ಇಲ್ಲೆಲ್ಲ ಪಾಚಿ ಕಟ್ಬಿಟ್ಟಿದೆ. ಅವಾಗಿಂದ ವಾಕ್ ಮಾಡೋಣ ಅಂದರೆ ಕಾಲೆಲ್ಲ ಜಾರ್ತಿದೆ ನೋಡಿ. ಈ ಥರ ಫುಲ್ ಪಾಚಿ ಕಟ್ಟಿಬಿಟ್ಟಿದೆ, ಕಂಟಿನ್ಯೂಸ್ ಆಗಿ ನೀರು ಬೀಳ್ತಾನೆ ಇದೆ ಮೇಲಿಂದ. ಓಹ್, ಕ್ರೇಜಿ ಇದೆ ಗುರು ಇದು ಮಾತ್ರ. ಏನು ಸಖತ್ತಾಗಿ ಬೀಳ್ತಿದೆ ನೀರು ಮೇಲಿಂದ ಒಂದೊಂದೇ. ಫುಲ್ ಬಂಡೆ ಎಲ್ಲ, ವಾಟರ್ ಫಾಲ್ ಸೌಂಡ್ ಇಲ್ಲೇ ಕೇಳಿಸ್ತಿದೆ. ಹೆಂಗಿದೆ ಇದು, ಒಂಥರ ಸೈಕಾಗಿದೆ ಗುರು. ವಾಟರ್ ಫಾಲ್ಸ್ ಅಲ್ಲಿದೆ, ವಾಟರ್ ಬೀಳೋದು ಫುಲ್ ಹಾಲು ಥರ ಕಾಣಿಸ್ತಿದೆ ಅದು ಪೂರ್ತಿ. ಯಪ್ಪ ಏನು ಸಖತ್ತಾಗಿದೆ ಗುರು ಇದು. ಫುಲ್ ಹಾಲು ಥರ ಕಾಣಿಸ್ತಿದೆ ಅದು ವಾಟ್ರೆಲ್ಲ ನೋಡಿ ಪೂರ್ತಿ. ಕೆಳಗಡೆ ಏನು ಸಖತ್ತಾಗಿದೆ ಗೊತ್ತಾ ಇದು ವಾಟ್ರು, ಫುಲ್ಲು ಕ್ರಿಸ್ಟಲ್ ಕ್ಲಿಯರ್. ಮೇಲ್ಗಡೆಯಿಂದ ಪೂರ್ತಿ ಫೋರ್ಟಿಂದನೇ ಹಾಲು ಕೆಳಗೆ ಬರ್ತಿದೆ ಅನ್ನೋ ಥರ ಕಾಣಿಸ್ತಿದೆ ಅದು ಪೂರ್ತಿ ನೋಡಿ. ಗಾಯ್ಸ್, ಫೈನಲಿ 4.1 ಕಿಲೋಮೀಟ್ರಲ್ಲಿ 3.5 ಕಿಲೋಮೀಟ್ರ್ ಹತ್ಕೊಂಡ್ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟೈರ್ಡ್ ಆಯಿತು. ಸ್ಟಾರ್ಟಿಂಗ್ ಒಂದು 2 ಕಿಲೋಮೀಟರ್ಸ್ ಚೆನ್ನಾಗಿತ್ತು, ಆರಾಮಾಗಿ ಪ್ಲೇನ್ ಸರ್ಫೇಸ್ ಮೇಲೆ ಹೈಕ್ ಮಾಡ್ದಂಗೆ ಆಗಿತ್ತು. ಬಟ್ ಆಮೇಲೆ ಸಿಕ್ಕಾಪಟ್ಟೆ ಒಂದು 60 ಡಿಗ್ರಿ ಇಂಕ್ಲೈನ್ ಇತ್ತು, ಹತ್ಕೊಂಡು ಬಂದಿದ್ವಿ. ಹೆವಿ ಟೈರ್ಡ್ ಆಯಿತು. ಫಾಗಿರುತ್ತೆ, ಇರುತ್ತೆ, ಏನಾಗಲ್ಲ ಅಂತ ಅಂದ್ಕೊಂಡ್ವಿ. ಮೇಲೆ ಬಂದಂಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬೀಳ್ತಾಯಿದೆ. ಫುಲ್ ಟಯರ್ಡ್. ಸರೌಂಡಿಂಗ್ ವ್ಯೂ ನೋಡಿ ಏನು ಸಖತ್ತಾಗಿದೆ. ಫುಲ್ಲು ಎಲ್ಲೋ ಗ್ರೀನ್ ಆ್ಯಂಡ್ ಗ್ರೀನ್ ಎಲ್ಲೋ. ನಮ್ಮ ಹುಡುಗ ಫುಲ್ ಸುಸ್ತಾಗ್ಬಿಟ್ಟವನೆ, ಏನೂ ಇಲ್ಲ. ಸೊ ಆಲ್ಮೋಸ್ಟ್ ಬಂದಿದ್ವಿ ಟ್ರೆಕ್ ಮಾಡಿಕೊಂಡು. ಇನ್ನೊಂದು ಸ್ವಲ್ಪ ಇದೆ, ಅಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿಂದ ನೋಡಿ ಹೆಂಗಿದೆ ವ್ಯೂ ಇದು. ಫುಲ್ ಗ್ರೀನ್ ಆ್ಯಂಡ್ ಎಲ್ಲೋ. ಇವಾಗ ಸ್ವಲ್ಪ ಪೀಸ್ ಅನಿಸ್ತೈತೆ. ಇಷ್ಟೊತ್ತು ಕಷ್ಟಪಟ್ಟು ಹೊತ್ಕೊಂಡ್ಬಂದಿದ್ದಕ್ಕೂ ನೆಮ್ಮದಿ ಸಿಗ್ತೈತೆ. ಈ ಥರ ಲೈಫು ಗುರು ಏನಿದೆ.
ಅರ್ನ್ ಮಾಡಬೇಕು, ಈ ಥರ ಸುತ್ತಾಡಬೇಕು. ಹೆಂಗೈತಲ್ಲ ಇದು ವೆದರು. ಇಲ್ಲಿ ನೋಡಿದ್ದು ಬಂತು, ಕ್ಲೌಡ್ಸ್ ಬಂತು ಇಲ್ಲಿ ಫುಲ್. ಇಲ್ಲೆಲ್ಲ ಕ್ಲೌಡ್ಸ್ ಬಂತು. ಇಲ್ಲೊಂದು ದೇವಸ್ಥಾನ ಇದೆ. ಈ ಸೈಡ್ ಫುಲ್ ಎಲ್ಲ ಡಾರ್ಕ್ ಅಂಡ್ ಕ್ಲೌಡ್ಸ್ ಇದೆ. ಈ ಸೈಡ್ ಫುಲ್ ಬಿಸಿಲಿದೆ. ಇಲ್ಲೊಂದು ದೇವಸ್ಥಾನ ಇದೆ. ಹರಿಶ್ಚಂದ್ರಗಢ ಫುಲ್ ಮೇಲೆ ಬಂದಿದ್ದೀವಿ. ಇಲ್ಲಿ ಫೋರ್ಟ್ ಮೇಲೆ ಇವಾಗ ರೌಂಡ್ಸ್ ಹಾಕಬೇಕು. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋದು ಸಪ್ತತೀರ್ಥ ಪುಷ್ಕರಣಿ ಅಂತ ಹೇಳಿಬಿಟ್ಟು ಎಷ್ಟು ಚೆಂದ ಇದೆ ನೋಡಿ. ದೇವಸ್ಥಾನದ ಬಲಭಾಗದಲ್ಲಿರುವಂಥ ಪುಷ್ಕರಣಿ ಇದು. ಪವಿತ್ರವಾದಂಥ ಪುಷ್ಕರಣಿ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲಿಯರ್ ಆಗಿದೆ ನೀರು ಮಾತ್ರ. ಸೊ ಸ್ನೇಹಿತರೆ, ಫೈನಲ್ ಆಗಿ ನಾವಿವಾಗ ಕೋಟೆಯ ಮೇಲ್ಭಾಗದಲ್ಲಿ ರೀಚ್ ಆಗಿದ್ದೀವಿ. ಸೊ ಇದು ಮೇಜರ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಫೋರ್ಟಲ್ಲಿ. ಇದು ಸಮುದ್ರ ಮಟ್ಟದಿಂದ 4655 ಫೀಟ್ ಎತ್ತರದಲ್ಲಿದೆ. ಹಾಗೆಯೇ 6ನೇ ಶತಮಾನದ ಕಾಲಚೂರಿ ರಾಜವಂಶಸ್ಥರ ಅವಧಿಯಲ್ಲಿ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಗಿತ್ತು ಅಂತಾನೂ ಕೂಡ ಹೇಳ್ತಾರೆ. ಹಾಗೆ ಸಾಕಷ್ಟು ಹಳೆಯ ಮತ್ತು ಪ್ರಾಚೀನವಾದಂತಹ ಕೋಟೆ ಇದು. 11ನೇ ಶತಮಾನದ ಅವಧಿಯಲ್ಲಿ ವಿವಿಧ ಗುಹೆಗಳನ್ನು ಕೆತ್ತನೆ ಮಾಡ್ತಾರೆ. ಹಾಗೆಯೇ 14ನೇ ಶತಮಾನದ ಅವಧಿಯಲ್ಲಿ ಚಾಂಗದೇವ್ ಋಷಿಮುನಿಗಳು ಇಲ್ಲಿ ಧ್ಯಾನ ಮಾಡಿದ್ರು ಕೂಡ ಅಂತಾನೂ ಹೇಳ್ತಾರೆ. ಹರಿಶ್ಚಂದ್ರೇಶ್ವರ ಹಾಗೂ ಕೇದಾರೇಶ್ವರ ಗುಹೆಗಳು ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಸೊ ಇವು ಮಧ್ಯಕಾಲೀನ ಅವಧಿಗೆ ಸೇರಿವೆ ಅಂತ ಕೂಡ ಹೇಳಲಾಗ್ತದೆ. 1747ರಲ್ಲಿ ಮೊಘಲರಿಂದ ಈ ಕೋಟೆಯನ್ನು ಮರಾಠರು ವಶಪಡಿಸ್ಕೊಳ್ತಾರೆ. ಸ್ನೇಹಿತರೆ, ನೀವಿಲ್ಲೇನು ನೋಡ್ತಾ ಇದ್ರಾ, ಇದು ಹರಿಶ್ಚಂದ್ರೇಶ್ವರ ದೇವಾಲಯ. ಶಿವನಿಗೆ ಅರ್ಪಿತವಾದಂತಹ ಬಂಡೆಕಲ್ಲಿನಿಂದನೇ ಕೆತ್ತನೆ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಹಾಗೂ ಸುಂದರವಾದಂತಹ ದೇವಾಲಯ ಇದು. ಸರಿಸುಮಾರು 16 ಮೀಟರ್ ಎತ್ತರ ಇರುವಂತಹ ಈ ದೇವಾಲಯ ಸುತ್ತಮುತ್ತ ಗುಹೆಗಳು ಹಾಗೂ ಪ್ರಾಚೀನ ಕಾಲದ ನಿರ್ಮಾಣಗಳನ್ನು ಒಳಗೊಂಡಿದೆ. ಹಾಗೆ ನೀರಿನ ಟ್ಯಾಂಕ್ಗಳನ್ನು ಕೂಡ ಒಳಗೊಂಡಿದೆ. ಇಲ್ಲಿ ಮಂಗಳಗಂಗಾ ನದಿ ಉಗಮ ಸ್ಥಾನ ಕೂಡ ಅಂತಾನೂ ಇಲ್ಲಿ ಹೇಳ್ತಾರೆ. ಹಾಗೆ ಸ್ನೇಹಿತರೆ, ನೀವಿಲ್ಲೇನು ನೋಡ್ತಾ ಇದ್ರ ಕೇದಾರೇಶ್ವರ ಗುಹೆ ಅಂತ ಹೇಳ್ಬಿಟ್ಟು ಹರಿಶ್ಚಂದ್ರೇಶ್ವರ ದೇವಾಲಯದ ಬಲಭಾಗದಲ್ಲಿರುವಂತಹ ಕೇದಾರೇಶ್ವರ ಗುಹೆ ಇದು. ಇದು ವರ್ಷವಿಡೀ ನೀರಿನಿಂದ ಸುತ್ತುವರೆದಿರುವಂತಹ ಒಂದು ದೊಡ್ಡ ಶಿವಲಿಂಗವನ್ನು ಕೂಡ ಹೊಂದಿದೆ. ಇದು ಒಮ್ಮೆ 4 ಯುಗಗಳನ್ನು ಪ್ರತಿಪಾದಿಸುವಂತಹ ಮತ್ತು ಬಂಡೆಗಳಿಂದ ಮಾಡಲ್ಪಟ್ಟಂತಹ ಕಂಬಗಳಿಂದ ಆವೃತವಾಗಿದೆ. ಅದರಲ್ಲಿ ಪ್ರತಿಯೊಂದು ಕಂಬನು ಒಂದೊಂದು ಯುಗವನ್ನು ಪ್ರತಿಪಾದಿಸ್ತದೆ. ಇವಾಗ ಆಲ್ರೆಡಿ 3 ಕಂಬಗಳು ಮುರಿದು ಬಿದ್ದೋಗಿದ್ವಿ. 4ನೇ ಕಂಬ ಏನಾದ್ರೂ ಬಿತ್ತು ಅಂದ್ರೆ ಪ್ರಳಯ ಆಗುತ್ತೆ ಅಂತ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವಾಗ್ಲೂ ವೆದರಿಂಗ್ ಆಕ್ಷನ್ ಆಗದೆ ಇರೋ ಪಾರ್ಟ್ ಎಲ್ಲ ಇನ್ನೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೆಂಗಿದೆ ಇದು ಆರ್ಕಿಟೆಕ್ಚರು, ಅವಾಗಿನ ಕಲಾ ವಾಸ್ತುಶಿಲ್ಪ ಹೇಗಿದೆ ನೋಡಿ. ಇಲ್ಲೊಂದು ಗಣೇಶನ ವಿಗ್ರಹ ಇದೆ. ಇದು ಈ ದೇವಸ್ಥಾನ ಸ್ಥಾಪನೆ ಮಾಡಿದಾಗಿಂದನೂ ಇದೆ. ದೇವಸ್ಥಾನ ಅಂತೂ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ವೆದರಿಂಗ್ ಆ್ಯಕ್ಷನ್ ಎಲ್ಲ ಆಗಿಬಿಟ್ಟು ತುಂಬ ಮಳೆ ಬಂದು ಆಮೇಲೆ ಬಿಸಿಲು ಶಿಥಿಲೀಕರಣಗೊಂಡು ಈ ಗೋಪುರದ ಮೇಲಿರೋ ಎಲ್ಲ ಕಲೆ ಎಲ್ಲ ಅಳಿಸೋಗ್ಬಿಟ್ಟಿದೆ. ಅಲ್ಲಿ ಸ್ವಲ್ಪ ಉಳಿದಿದೆ ಸ್ವಲ್ಪ. ಆಮೇಲೆ ಈ ಕಲೆ ನೋಡಿ ಎಷ್ಟು ಚೆಂದ ಇದೆ. ಆ ಕೆತ್ತನೆ ಆಗಿರ್ಬೋದು, ತುಂಬ ಸುಂದರವಾಗಿದೆ. ಸೊ ಗಾಯ್ಸ್, ಫೈನಲ್ ಆಗಿ ಟ್ರಕ್ನ ಕಂಪ್ಲೀಟ್ ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ನಾವು ಇವಾಗ. ಟ್ರಕ್ ಮಾತ್ರ ಫುಲ್ ಅಡ್ವೆಂಚರಸ್ ಆಗಿತ್ತು. ಹಾಗೆ ನೆಕ್ಸ್ಟು ಒಳ್ಳೆ ಫೀಲ್ ಕೊಡ್ತು. ಅವಾಗವಾಗ ಈ ಥರ ಟ್ರಕ್ ಮಾಡ್ತಾ ಇರಬೇಕು, ನೇಚರ್ ಜೊತೆ ಬೆರೀತಾ ಇರಬೇಕು, ಮಿಂಗಲ್ ಆಗ್ತಾ ಇರಬೇಕು. ಆವಾಗಲೇ ನಮಗೂ ನೆಮ್ಮದಿ ಇರುತ್ತೆ, ನಮ್ಮ ಮನಃಶಾಂತಿಗೂ ನೆಮ್ಮದಿ ಇರುತ್ತೆ. ಫುಲ್ ಪೀಸ್ಗಳು ಹೇಳ್ತೀನಲ್ಲ, 2 ಡೇಸ್ ಹೆಂಗೆ ಮುಗಿತಾ ಇದೆ ಅಂತಲೇ ಗೊತ್ತಾಗಲಿಲ್ಲ ನನಗಂತೂ. ಎಸ್ಟರ್ಡೇನೂ ಹಾಗೆ ಇತ್ತು ಕಲ್ಲು ವಾಟರ್ಫಾಲ್ಸು, ಇವತ್ತೂ ಹಾಗೆ ಫುಲ್ ಅಡ್ವೆಂಚರಸ್ ಆಗಿತ್ತು. ಅವಾಗವಾಗ ಈ ಥರ ಟ್ರಕ್ಸ್ನೆಲ್ಲ ಮಾಡ್ತಾ ಇರಬೇಕು. ಯಾಕೆಂದರೆ ನಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಮಂತ್ಲಿ 1 ಟ್ರೆಕ್ಕಿಂಗ್ ಆದರೂ ಹೋಗಬೇಕು, ಅದು ಬೆಸ್ಟು. ಹೆಲ್ತ್ ಚೆನ್ನಾಗಿರುತ್ತೆ, ಯಾವುದೇ ತೊಂದರೆ ಇರೋಲ್ಲ. ನಾವಂತರೂ ಜಿಮ್ಗಂತೂ ಹೋಗಿ ಜಿಮ್ ಅಂತೂ ಮಾಡಲ್ಲ. ಸೊ ಅದೇ ರೀಸನ್ಗೆ ಅವಾಗ ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಥರ ನೇಚರ್ ಜೊತೆ ಸುತ್ತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು
ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಒಂದು 2 ಕಿಲೋಮೀಟರ್ಸ್ನ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ಸೊ ಹೋಗ್ತಾ ಇದ್ದೀವಿ ಡೌನ್.